ಏನಾಯ್ತು? ನನ್ನ ಯಾಕೆ ಕರೆದಿಲ್ಲ ಅಂತ ಕೇಳ್ತೀರಾ ಏನು? ಗೊತ್ತಿಲ್ಲ ನನ್ಗೆ, ನೀವು ಹೇಳ್ತಾ ಇರೋದೇನೆ. ಮೊನ್ನೆ DCM ಅವರು CM ಮನೆಗೆ ಬಂದಿದ್ರು, CM ಅವ್ರ ಮನೆಗೆ ಹೋಗ್ತಾರೆ. ನಮ್ಮ DCM ನಮ್ಮ CM ಇಟ್ಸ್ ಕ್ವೈಟ್ ನ್ಯಾಚುರಲ್. ಏನು ನಾವು ನಾನು ಏನು ನಡೀತಾ ಇದೆ ಕದನ ಅಂತ ಯಾರು ಎಲ್ಲಿ ಯಾರು ಕದನ ಅಂತ CM ಹೇಳಿಲ್ಲ. ವಿರೋಧ ಪಕ್ಷದವ್ರ ಮಾತುಗಳಿಗೆಲ್ಲ ನಾವು ಉತ್ತರ ಹೇಳಕ್ ಆಗ್ತದಾ? ವಿರೋಧ ಪಕ್ಷದವ್ರು ಅಂತ BJP ಅವರ ಅವ್ರದೇ ಯತ್ನಾಳು, ಆ ಕಡೆ ವಿಜೇಂದ್ರ ಬೇಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡಕ್ಕೆ ಹೇಳಿ. ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ? ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತಗೋತದೆ. ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ರು ಮಾತಾಡ್ಕೊತಾರೆ, ಯಾವಾಗ ಮಾತಾಡಬೇಕು, ಏನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. BJP ಅವ್ರ ಮಾತುಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾವಾಗಾದ್ರೂ BJP ಅವರು 5 ವರ್ಷ 2 ವರ್ಷ 3 ವರ್ಷ ಯಾವುದಾದ್ರೂ ಕರೆಕ್ಟಾಗಿ ಆಡಳಿತ ನಡೆಸಿದಾರಾ? ಒಂದೊಂದ್ಸರಿ ಸರ್ಕಾರ ಇದ್ದಾಗ 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥದ್ದು. ನಮ್ಮ ಸರ್ಕಾರದಲ್ಲಿ ಆ ಥರ ಏನಿಲ್ಲ. ಸೌಹಾರ್ದಯುತವಾಗಿ ಇಬ್ರು ಮಾತಾಡ್ದವ್ರೆ, ಕೂತ್ಕೊಂಡವ್ರೆ, ಎಲ್ಲ ಕರೆಕ್ಟಾಗಿದೆ. ಜಗಳ ಆಗ್ಬೇಕಾಗಿತ್ತು ಪಾಪ ಇವರಿಗೆ, ಜಗಳ ಆಗ್ಬೇಕಾಗಿತ್ತು ಇವರಿಗೆ. ಯಾರಿಗೆ? BJP ಅವರಿಗೆ. ಅದಾಗಿಲ್ಲ ಅನ್ನೋದೇ ಪಾಪ ಅವರಿಗೆ ಬಹಳ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ಸ್ವಲ್ಪ ಜಲೋಸಿಲ್ ತಗೊಂಡ್ರೆ ಸೊರೈತಿದ. ಅಪ್ಪ ಏನ್ ತೀರ್ಮಾನ ಮಾಡ್ಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಆ ನಿರ್ಧಾರದ ಪ್ರಕಾರ ನಾವಿರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಸಹ ಹೇಳ್ತೀನಿ. ನಾಳೆ ದಿನ ರೀಶಫಲ್ ಮಾಡಿ ನೀನು ಕೆಲಸ ಮಾಡು ಅಂದರೆ ಮಾಡ್ತೀನಿ, ಬೇಡ ನೀನು ಸಾಕು ನಿನಗೆ ಇನ್ನೊಬ್ಬರು ಬೇರೆ ಅವಕಾಶ ಕೊಡು ಅಂದರೆ ಅದಕ್ಕೂ ರೆಡಿ ಇದ್ದೀನಿ. ನಾನು ವೈಯಕ್ತಿಕವಾಗಿ ನಾನು ಹೇಳೋದು, ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳ್ತೀವಿ ಅಷ್ಟೇ. ಕಳೆದ 15 ದಿನಗಳಿಂದ ಭೈರತಿ ಸುರೇಶ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ರು. ಎಲ್ಲಿ ಯಾವತ್ತು ಎಲ್ಲೂ ಸಹ ನಿಮ್ ಕೈಯಲ್ಲಿ ಸಿಕ್ಕಿಲ್ಲ ಅಷ್ಟೇ. ನಾನು ಟೂರ್ ಹೊಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಸಿಗ್ತಾವ ಅವಕಾಶ ಮಾತಾಡ್ತಾನೆ ಇದ್ದೀನಪ್ಪ. ನಾನು ಯಾವತ್ತು ಎಲ್ಲಿ ಸೈಲೆಂಟ್ ಯಾಕೆ? ಯಾವತ್ ಕೇಳ್ತೀರ? ಕದನ ವಿರಾಮ ಅನ್ನೋದು ಕದನ ಎಲ್ಲಿದೆ? ಕದನ ಗಿದನ ಇಲ್ಲಪ್ಪ ಅವೆಲ್ಲ. ಯಾವತ್ರಿ ಹೋಗಿದ್ರಿ? ನಾವ್ಯಾವತ್ ಹೋಗಿದ್ರಿ? ಅವ್ರನ್ನೇ ಕೇಳ್ಬೇಕಪ್ಪ. ಅವ್ರು ವೈಯಕ್ತಿಕವಾಗಿ ನೀವು ಜಮೀರ್ ಅವ್ರನ್ನ ಕೇಳ್ಬೇಕು. ರಾಜಣ್ಣ ಹೇಳಿದ್ರೆ ರಾಜಣ್ಣ ಕೇಳ್ಬೇಕು, ನನ್ ಕೇಳಿದ್ರೆ ನಾನು ಹೇಳ್ತೀನಿ. ಹೈಕಮಾಂಡ್ ಏನ್ ನಿರ್ಧಾರ ತಗೋತದೆ ಅದ್ರ ಪ್ರಕಾರನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. DCM ಸಹ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಗರಾಭಿವೃದ್ಧಿ ಸಚಿವನಾಗಿ ನಾಳೆ ದಿನ ರೀಶಫಲ್ ಮಾಡಿ ನಿನ್ಗೆ ಸಾಕು 2.5 ವರ್ಷ ನೀನು ಕೆಲಸ ಮಾಡಿದ್ದು, ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅಂದ್ರೆ ನಾನು ರೆಡಿ ಇದ್ದೀನಿ. ನಾನು ಆಯ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಹೈಕಮಾಂಡ್ ಹೇಳ್ಬೇಕಾದ್ರೆ ನಾನು ಗೊತ್ತಿಲ್ಲ. ಓವರ್ ಶೇರಿಂಗು ಯಾವ ಶೇರಿಂಗು ಎಲ್ಲ ಬರೀ ನಾವು ಕೇರಿಂಗ್ ಅಬೌಟ್ ಅವರ್ ಸ್ಟೇಟ್ ಅಷ್ಟೇನೆ. ಜನಗಳ ಪರವಾಗಿ ಕೇರಿಂಗ್ ಐತೆ ಅಷ್ಟೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.